ಮರಳು ಮರಳಾಗಿರೋ ತುಪ್ಪ ಯಾರನ್ನು ತಾನೇ ಮರಳು ಮಾಡಲ್ಲ ಹೇಳಿ. ಒಂದು ಪ್ಯಾಕೆಟ್ ನಂದಿನಿ ಬೆಣ್ಣೆಯಿಂದ ಮನೆಯಲ್ಲೇ ಸುಲಭವಾಗಿ ಮರಳು ಮರಳಾಗಿರೋ ಫ್ರೆಶ್ ಆಗಿರೋ ಅಂಥ ತುಪ್ಪನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಹಳ್ಳಿಯಲ್ಲಿರೋರ್ಗಾದರೆ ಫ್ರೆಶ್ ಆಗಿರೋ ಬೆಣ್ಣೆ ತುಪ್ಪ ಎಲ್ಲನೂ ಸಿಗುತ್ತೆ. ಬಟ್ ಸಿಟಿಯಲ್ಲಿರೋರಿಗೆ ನಂದಿನಿನೇ ನಮಗೆ ಫ್ರೆಶ್ ಬೆಣ್ಣೆ ತುಪ್ಪ ಎಲ್ಲ ಕೊಡೋದು. ಸೊ ಹಾಗಾಗಿ ನಾನಿಲ್ಲಿ ನಂದಿನಿ ಬಟರ್ನ ಯೂಸ್ ಮಾಡಿಕೊಂಡು ಇವತ್ತು ಫ್ರೆಶ್ ಆಗಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎವ್ರಿ ವೀಕ್ 1/2 kg ಬಟರ್ ತೊಗೊಂಬಂದು ಅದನ್ನು ಕರಗಿಸಿ ಫ್ರೆಶ್ ಆಗಿ ತುಪ್ಪ ಮಾಡ್ಕೊಳ್ತೀನಿ. ಏನಕ್ಕಂದರೆ ತುಪ್ಪ ಮಾಡಿಟ್ರೆ ತುಂಬ ದಿನ ಆದಮೇಲೆ ಅದರ ಫ್ಲೇವರ್ ಹಾಗೆ ಅದರ ಫ್ರ್ಯಾಗ್ರೆನ್ಸ್ ಏನಿರುತ್ತೆ ಅದು ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಎವ್ರಿ ವೀಕ್ ಅಥವಾ ಖಾಲಿ ಆದಾಗ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಪ್ಪದ ಘಮ ಹಾಗೂ ಆ ಫ್ರೆಶ್ನೆಸ್ ಇನ್ನಷ್ಟು ಚೆನ್ನಾಗಿ ಊಟ ಮಾಡೋ ಹಂಗೆ ಪ್ರೇರಣೆ ಕೊಡುತ್ತೆ. ಓಕೆ, ಮೊದಲಿಗೆ ನಾನು ನಂದಿನಿ ಬೆಣ್ಣೆನ ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಕಾಯೋಕ್ಕೆ ಇಡ್ತಾ ಇದ್ದೀನಿ. ತುಪ್ಪ ಕಾಯಿಸುವಾಗ ನಾವು ಅಗಲವಾಗಿರೋ ಅಂಥ ಪಾತ್ರೆನ ಹಾಗೆ ದಪ್ಪ ತಳ ಇರೋ ಅಂಥ ಪಾತ್ರೆನ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟವ್ನು ಅಷ್ಟೇ ತುಂಬ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ತುಪ್ಪ ಕಾಯಿಸೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಯು ಗೆಟ್ ಆಲ್ ದ ನೋಟಿಫಿಕೇಷನ್ಸ್. ತುಪ್ಪ ಮಾಡೋ ವಿಧಾನ ತುಂಬ ರೀತಿ ಇದ್ದಾವೆ. ನಾನು ಇವತ್ತು ಬರೀ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ಅಂಥ ಪ್ರಾಸೆಸ್ನ ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿಯೇ ಮನೇಲಿ ಯಾವಾಗಲೂ ಮಾಡ್ಕೊಂಡಿರೋದು. ಮನೇಲಿ ಅಮ್ಮ ಬೆಣ್ಣೆ ಮಾಡಬೇಕಾದ್ರೂ ಅಷ್ಟೇ ಮನೇಲೇ ಬೆಣ್ಣೆ ಮಾಡಿ ತುಪ್ಪ ಕರಗಿಸಿದ್ರು ಕೂಡ ಇದೇ ರೀತಿ ಮಾಡ್ತಾಯಿದ್ವಿ. ನಾವು ಬೇರೆ ಏನು ಆ್ಯಡ್ ಮಾಡೋದಿಲ್ಲ ಇದಕ್ಕೆ. ಲೈಕ್ ನಾನು ನೋಡಿದ್ದೀನಿ ತುಂಬ ಜನ ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಆ್ಯಂಡ್ ವೀಳ್ಯದೆಲೆ ಆ್ಯಡ್ ಮಾಡ್ತಾರೆ, ಇನ್ನು ಏನೇನೋ ಆ್ಯಡ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ಕೊಂಬಂದಿದ್ದೀವೋ ಆ ರೀತಿಯೇ ನಾನು ತೋರಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಈಸಿ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ. ನಾನು ನಂದಿನಿ ಬಟರ್ನೇ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಇದರಲ್ಲಿ ತುಂಬ ರೆಸಿಡ್ಯೂ ಏನಿರೋದಿಲ್ಲ. ಅಂದರೆ ಕೆಲವೊಂದು ಬೆಣ್ಣೆ ಎಲ್ಲ ತೊಗೊಂಡ್ರೆ ಅಥವಾ ಲೋಕಲಲ್ಲಿ ಹೊರಗಡೆ ತೊಗೊಂಡ್ರೆ ಅದರಲ್ಲಿ ಮೈದಾ ಹಿಟ್ಟೆಲ್ಲ ಕಲಿಸಿರ್ತಾರಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನಿಲ್ಲ. ಇದು ಪೇಡ್ ಪ್ರಮೋಷನ್ ಅಲ್ಲ, ನಾನು ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಕೂಡ ಹೇಳ್ತಾ ಇದ್ದೀನಿ. ವೆರಿ ವೆರಿ ಮಿನಿಮಲ್ ವೇಸ್ಟೇಜ್ ಇರುತ್ತೆ ಇದರಲ್ಲಿ, ಏನೇನೂ ಅಲ್ಲ. ಲೈಕ್ ಮೇ ಬಿ 1 ಸ್ಪೂನ್ ಸಿಕ್ಕುತ್ತೇನೋ 1/2 kgಗೆ ಗಸಿ ಅಂತಾರಲ್ವ ಅದು. ಲೋ ಫ್ಲೇಮಲ್ಲೇ ಕಾಯಿಸ್ತಾ ಇದ್ದರೆ ಬೆಣ್ಣೆ ಎಲ್ಲ ಕರಗಿ ಅದರಲ್ಲೆಲ್ಲ ನೀರೆಲ್ಲ ಆವಿಯಾಗಿ ಚೆನ್ನಾಗಿ ಈ ಥರ ನೊರೆ ಬಿಟ್ಕೊಳ್ಳುತ್ತೆ. ಈ ಥರ ನೊರೆ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಅದು ಉಕ್ಬಿಡುತ್ತೆ ನಾವು ಚಿಕ್ಕ ಪಾತ್ರೆ ಏನಾದರೂ ತೊಗೊಂಡಿದ್ರೆ. ಸೊ ಅದಕ್ಕಾಗಿಯೇ ನಾನು ಅಗಲವಾಗಿರೋ ಪಾತ್ರೆ ತೊಗೊಳ್ಳಿ ಅಂತ ಹೇಳಿದ್ದು. ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಕಂಟಿನ್ಯೂಸ್ ಸ್ಟಿರ್ ಮಾಡ್ಕೊತಾ ಇದ್ದರೆ ಅದು ಹೊರಗಡೆ ಉಕ್ಕೋದಿಲ್ಲ. ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಬ್ರೌನ್ ಕಲರ್ ಚೇಂಜ್ ಆಗಿದೆ ಆ ನೊರೆ ಎಲ್ಲ. ಸೊ ಹಾಗಾಗಿ ತುಪ್ಪ ಆಗಿದೆ ಅಂತ ಅರ್ಥ. ನಾವು ನೊರೆ ಸ್ವಲ್ಪ ಆ ಕಡೆ ಮಾಡಿ ನೋಡಿದ್ರೆ ಕೂಡ ಅಲ್ಲಿ ನಮಗೆ ಗೋಲ್ಡನ್ ಕಲರ್ ಚೇಂಜ್ ಆಗಿರೋ ಅಂಥ ತುಪ್ಪ ಕಾಣ್ತಾ ಇದೆ. ಸೊ ತುಪ್ಪ ಆಲ್ಮೋಸ್ಟ್ ರೆಡಿ ಆಗಿದೆ ಈ ಟೈಮ್ಗೆ. ಸೊ ನಾವೇನು ಮಾಡಬೇಕು, ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟರೆ ಆ ನೊರೆ ಎಲ್ಲ ಕಮ್ಮಿ ಆಗಿ ತುಪ್ಪ ರೆಡಿ ಆಗುತ್ತೆ. ನೋಡಿ, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ ನನ್ನ ವೀಡಿಯೋಸ್ನ. ಸೊ ತುಂಬ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಮನೆಯಲ್ಲಿ ಮಜ್ಜಿಗೆ ಕಡೆದು ಬೆಣ್ಣೆ ತೆಗೆದು ಅದರಿಂದ ಅಮ್ಮ ತುಪ್ಪ ಮಾಡ್ತಾಯಿದ್ರು. ಸೊ ಈ ಥರ ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಚೆನ್ನಾಗಾಗಿದೆಯಾ ಅಂದರೆ ಫೈನಲಿ ಇಫ್ ಇಟ್ ಇಸ್ ಡನ್ನ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು 4-5 ತೊಟ್ಟು ಮಜ್ಜಿಗೆ ಹಾಕಿ ಚೆಕ್ ಮಾಡ್ತಿದ್ರು. ಬಟ್ ನಾನೇನು ಮಾಡ್ತೀನಿ, 4-5 ತೊಟ್ಟು ನೀರು ಹಾಕಿ ಚೆಕ್ ಮಾಡಿದ್ರೆ ಅದು ಪಟ ಅಂತ ಸೌಂಡ್ ಬಂದು ಈ ಥರ ತುಪ್ಪದ ಕಲರೆಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಆವಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ತುಂಬ ಕೇರ್ಫುಲ್ ಆಗಿರಬೇಕು, ಏನಕ್ಕಂದರೆ ಸ್ವಲ್ಪ ಹೆಚ್ಚು ಕಲರ್ ಬಂದರೂ ಕೂಡ ತುಪ್ಪದ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಅದು ಯಾವಾಗ ನೊರೆ ಎಲ್ಲ ಕರಗುತ್ತೋ ಆಗಂತೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಷಾರಾಗಿ ನೋಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ತುಪ್ಪದ ಘಮ ಹಾಗೂ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕಾದ್ರೆ
ಫೈನಲಿ ಇಟ್ಸ್ ಟೈಮ್ ಟು ಸ್ಟೋರ್ ಇಟ್. ಸೊ ಈಗ ನಾನು ಫಿಲ್ಟರ್ ಯೂಸ್ ಮಾಡಿಕೊಂಡು ತುಪ್ಪನ ಸೋಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಆಸಮ್ ಗೋಲ್ಡನ್ ಕಲರ್ ತುಪ್ಪ ರೆಡಿ ಆಗಿದೆ. ಆ ಘಮ ಅಂತೂ ಯಮ್ಮಿ ಆಗಿರುತ್ತೆ. ಓಕೆನಾ, ನಮ್ಮ ಮಕ್ಕಳೆಲ್ಲ ಆಚೆ ಕಡೆ ಇದ್ದರೆ ಅಲ್ಲಿಂದನೇ ಅಮ್ಮ ತುಪ್ಪ ಮಾಡ್ತಾ ಇದೆಯಾ ಅಂತ ಬರ್ತಾರೆ. ಸೊ ಅಷ್ಟು ಘಮ ಘಮ ಅಂತ ಇರುತ್ತೆ ತುಪ್ಪ. ಸೋಸ್ಕೊಬೇಕಾದ್ರೆ ಅಂದರೆ ಫಿಲ್ಟರ್ ಮಾಡ್ಕೋಬೇಕಾದ್ರೆ ಬಿ ವೆರಿ ಕೇರ್ಫುಲ್. ಪ್ಲಾಸ್ಟಿಕ್ ಫಿಲ್ಟ್ರೆಲ್ಲ ಯೂಸ್ ಮಾಡಬೇಡಿ, ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸ್ಟೀಲ್ ಫಿಲ್ಟರ್ ಅಷ್ಟೇ ಯೂಸ್ ಮಾಡಿ, ಯಾಕಂದರೆ ತುಪ್ಪ ತುಂಬಾ ಬಿಸಿ ಇರುತ್ತೆ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ತುಪ್ಪ ಮಾಡುವಾಗ ಈ ರೀತಿ ಪ್ರಾಸೆಸ್ನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಮತ್ತೊಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಟಿಲ್ ದೆನ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.